ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಿಶು ನಂದಿ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನಿಸರ್ಗ ನಂದೀಶ್ ಮಾತಾಡ್ತಾ ಇರೋದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಯಾವಾಗಲೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇವತ್ತು ಬೀಗ್ರೂಟ ಇತ್ತು, ಬೇಗನೆ ಹೋಗಬೇಕಿತ್ತು. ಹಾಗಾಗಿ ನಾನು ನಂದೀಶ್ವರ್ ಇಬ್ಬರೂ 4:45ಗೆ ಎಚ್ಚರ ಆಯಿತು. ಸ್ವಲ್ಪ ನಿಧಾನವಾಗಿ ಎದ್ದು ಆಮೇಲೆ ದೇವ್ರ ಮುಖ ಎಲ್ಲ ನೋಡಿ, ದೇವ್ರ ಫೋಟೋ ನೋಡಿ, ದೇವ್ರಿಗೂ ನಮಸ್ಕಾರ ಮಾಡಿಬಿಟ್ಟು ಇವಾಗ ದನಿನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಊರಲ್ಲಿ ದೇವ್ರು ಕರೆಸ್ತಾಯಿದ್ರು ಯಾರೋ, ಅವರು ಊರಿಗೆಲ್ಲ ಲೈಟ್ಸ್ ಎಲ್ಲ ಹಾಕ್ಸಿದ್ರು. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಒಂಥರ ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಅಷ್ಟೊಂದು ಅರ್ಲಿ ಮಾರ್ನಿಂಗ್ ಎದ್ದಿದ್ರು ತುಂಬ ಬೆಳಕಾಗ್ಬಿಟ್ಟಿದ್ಯೇನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಐ ಮಾಸ್ಕ್ ಬೇರೆ ಇದೆಯಲ್ವ, ಆದರೂ ಲೈಟ್ಗೂ ಮತ್ತು ಆ ಸೀರಿಯಲ್ ಲೈಟ್ ಹಾಕಿದ್ರಲ್ಲ ಅದಕ್ಕೂ ಎಲ್ಲದಕ್ಕೂ ತುಂಬ ಬ್ರೈಟಾಗೇ ಕಾಣಿಸ್ತಾ ಇತ್ತು. ಬಂದು ಫಸ್ಟು ಹಸುನೆಲ್ಲ ಆಚೆ ಕಟ್ಟಾಕ್ಬಿಟ್ಟು ಆಮೇಲೆನೇ ತಿಂಡಿ ಎಲ್ಲ ಇಡೋದು. ಅಂದರೆ ತಿಂಡಿ ನೆನೆಸಿ ತೊಗೊಂಬಂದು ಇಟ್ಬಿಡ್ತೀವಿ ಅದ್ರ ಜಾಗದಲ್ಲಿ. ಹಸುನೆಲ್ಲ ಒಂದೊಂದೇ ಬಿಚ್ಚಿ ಹೊಡೆದ್ರೆ ನಾವೆಲ್ಲೆಲ್ಲಿ ಬಕೆಟ್ ಇಟ್ಟಿದ್ದೀವೋ ಅದ್ರ ಡೈಲಿ ಗೊತ್ತಿರುತ್ತಲ್ವ, ಅದಕ್ಕೆ ಅದರದೇ ಬಕೆಟ್ ಅಂತ ಹೋಗಲ್ಲಿ ನಿಂತ್ಕೊಂಡು ತಿಂಡಿ ತಿನ್ಕೊಳ್ಳುತ್ತೆ. ತಿಂಡಿ ಎಲ್ಲ ತಿಂದಾದಮೇಲೆ ನಾವು ಹಾಲು ಕರೆಯೋದಕ್ಕೆ ಶುರು ಮಾಡಬೇಕು. ಅಷ್ಟ್ರ ಗ್ಯಾಪಲ್ಲಿ ಕಸನೆಲ್ಲ ತುಂಬಿಕೊಡ್ತೀನಿ. ನಂದೀಶ್ವರ್ ಕಸ ಎಲ್ಲ ಹಾಕ್ಬಿಟ್ಟು ಬರ್ತಾರೆ. ಆಮೇಲೆ ಹಾಲೆಲ್ಲ ಕರೆದ್ಬಿಟ್ಟು ಮೇಕೆಗಳಿಗೆ, ಕುರಿಗಳಿಗೆ ಎಲ್ಲದಕ್ಕೂ ತಿಂಡಿ ಇಟ್ಟು, ಮತ್ತು ಕರು ಇದೆಯಲ್ಲ ಒಂದು ಚಿಕ್ಕ ಕರು, ಅದಕ್ಕೂ ತಿಂಡಿ ಎಲ್ಲ ಇಟ್ಬಿಟ್ರೆ ನಾವು ದನಿನ ಮನೆಯೆಲ್ಲ ತೊಳೆಯೋಷ್ಟರಲ್ಲಿ ಆಮೇಲೆ ಅದಕ್ಕೆ ನೀರು ಕುಡಿಸ್ಬಿಟ್ಟು ಹೋಗೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಇಷ್ಟು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಂಬಿಡ್ತೀವಿ. ಅಷ್ಟೆಲ್ಲ ಕೆಲಸ ಮುಗಿಸಿ ನಂದೀಶ್ವರು ಡೈರಿಗೆ ಹೋಗಿ ಬರುವಷ್ಟರಲ್ಲಿ ನಾನು ದನಿನ ಮನೆಯನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಬಂದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದಾಯಿತು. ರಂಗೋಲಿ ಎಲ್ಲ ಹಾಕಿ ನಿಜವಾಗ್ಲೂ ಟೈಮ್ ಇರಲಿಲ್ಲ. ನಾನು ಫುಲ್ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಒಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ, ಅದು ಮಾಡೋದಕ್ಕಾಗಲಿಲ್ಲ. ಟೈಮ್ ಆಗಿಬಿಟ್ಟಿತ್ತು. ನಾವು ಒಂದು 8 ಗಂಟೆ ಅಷ್ಟರಲ್ಲಿ 7 ಗಂಟೆ ಅಷ್ಟರಲ್ಲೆಲ್ಲ ಮನೆ ಬಿಡಬೇಕು ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗಾಗಲಿಲ್ಲ. ನಂದೀಶ್ ಅವರು ಹೊಲ್ದ ಹತ್ರ ಹೋಗಿ ಬಂದು ನಾವು ರೆಡಿಯಾಗಿ ತುಂಬ ಗಡಿಬಿಡಿ ಅಂತ ಅನ್ನಿಸ್ತು. ಅದ್ರ ಮಧ್ಯದಲ್ಲಿ ತಿಂಡಿನೂ ಸುಧಾ ಮಾಡೋದಕ್ಕಾಗಲಿಲ್ಲ. ರಾಮನಗರ ಬಂದ್ವಿ. ಇವಾಗ ಬಂದು ಕೆಂಪೇಗೌಡ ಸರ್ಕಲಲ್ಲಿ ತುಂಬ ತಿಂಡಿ ಫೇಮಸ್ಸು ಅಂತ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಇಲ್ಲೇ ತಿಂಡಿ ತಿನ್ನೋಣ ಅಂತ ನಿಲ್ಲಿಸ್ದೆ. ಬಟ್ ಆದರೆ ನಂದೀಶ್ ಅವ್ರಿಗೆ ಇಷ್ಟ ಆಗಲಿಲ್ಲ. ನನಗಿಷ್ಟ ಆಯಿತು. ನನಗಿಷ್ಟ ಆಗಿದ್ದು ಕೆಲವೊಂದು ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಿದ್ದು ಕೆಲವೊಂದು ನನಗಿಷ್ಟ ಆಗಲ್ಲ, ಆ ಥರ ಆಗುತ್ತೆ. ತಿಂಡಿ ಎಲ್ಲ ತಿಂದ್ಕೊಂಡು ಬಂದು ಗಾಡಿನ ಪಾರ್ಕ್ ಮಾಡಿ ಇವಾಗ ನಾವು ಸಿಗ್ನಲಿಂದ ಆ ಕಡೆ ಹೋಗಬೇಕು. ರೋಡ್ ದಾಟಿ ಆ ಕಡೆ ಹೋಗಿ ಬಸ್ ಹತ್ತಿ ಇವಾಗ ಚನ್ನಪಟ್ಟಣ ಬಂದು ರೀಚ್ ಆದ್ವಿ. ಇಲ್ಲಿಂದ ಅಮ್ಮ ಮತ್ತು ಪೂಜಾ ನಮ್ಮ ಜೊತೆಲೇ ಬರ್ತೀನಿ ಅಂತ ಹೇಳಿದರು. ಅಂದವೇ ಅವ್ರನ್ನೂ ಹಂಗೆ ಕರ್ಕೊಂಡು ಹೋಗಬೇಕು. ತಿಂಡಿ ತಿಂದಿದ್ದಾಗಿತ್ತು. ನಂದೀಶ್ ಅವ್ರಿಗೆ ಆಲ್ರೆಡಿ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಅವ್ರಿಗೆ ಬಸ್ ಹತ್ತಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಹೆಂಗೆ ನಾಚಿಕೆ ನಮ್ಮ ಮಗುಗೆ. ಹಳ್ಳಿ ಮರ ಹತ್ರ ಇದೆಯಲ್ಲ, ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಅಂದವೇ ಅಮ್ಮಾರು ಬಂದರು. ಅಮ್ಮಾರನೂ ಹಾಗೆ ಕರ್ಕೊಂಡು ಇವಾಗ ಬಂದು ಮೈಸೂರಲ್ಲಿ ಇಳಿದ್ಬಿಟ್ಟು ಲೊಕೇಶನ್ ಕಳಿಸ್ಕೊಂಡು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೋದಾಗ ಇನ್ನೂ ಹೆಣ್ಣು ಗಂಡು ನಿಂತಿರಲಿಲ್ಲ. ಚಿಕ್ಕಮ್ಮರೆಲ್ಲ ಬಸ್ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಜೊತೆ ನಾವು ಬಂದರೆ ಲೇಟ್ ಆಗಿಬಿಡುತ್ತೆ ಅಂತಲೇ ನಾವು ಬೇಗ ಬಂದಿದ್ದು. ನಾವು ಬಸ್ಸಲ್ಲೇ ಬಂದಿದ್ದು. ಅಂದರೆ ಅವ್ರು ಬರೋದಕ್ಕೂ ನಾವು ಬರೋದಕ್ಕೂ ಸ್ವಲ್ಪ ಬೇಗ ಮನೆ ಬಿಟ್ಟರೆ ಬೇಗ ಅಲ್ಲೋಗಿ ರೀಚ್ ಆಗ್ಬೋದು. ನಾವು ಎಲ್ಲಿರೋದು ಮಾಗಡಿಗೂ ಮೈಸೂರಿಗೂ ಎಷ್ಟು ದೂರ ಅಲ್ವಾ. ಯಾಕಂದರೆ ನಂದೀಶ್ ಅವರು ರಿಟರ್ನ್ 4 ಅಷ್ಟಲ್ಲಿ ಬರಬೇಕಿತ್ತು. ಟೈಮ್ ಆಗಿಬಿಡುತ್ತೆ ಅಂತ ಪಾಪ ಅವ್ರ ಟೈಮ್ನ ಪಿಕಪ್ ಮಾಡೋದಕ್ಕೋಸ್ಕರನೇ ನಾವು ಅರ್ಲಿ ಮಾರ್ನಿಂಗ್ ಬೇಗ ಇದೆಲ್ಲ ಕೆಲಸನ ಮುಗಿಸ್ಕೊಂಡಿದ್ದು. ಚೌಟ್ರಿ ಹತ್ರ ಹೋದ್ವಿ, ಅಂದರೆ ಪಾರ್ಟಿ ಹತ್ರ ಹೋದ್ವಿ. ತಿಂಡಿ ನಾವು ಅಲ್ಲೇ ಮಾಡ್ಕೊಂಬಂದಿದ್ವಿ. ನನಗೇನು ಅವಾಗಲೇ ತಿಂಡಿ ತಿನ್ನೋ ಥರ ಏನಿರಲಿಲ್ಲ. ಒಂದೇ ಸರಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಂದೀಶ್ ಅವ್ರು ಫಸ್ಟೇ ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿದರು. ಅಂದರೆ ಮೊದಲನೇ ಪಂಕ್ತಿಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಡೋಣ ಅಂತ ಹೇಳಿ ತೆಗೆಸ್ಕೊತಾ ಇದ್ದೀವಿ. ಹೆಣ್ಣು ಗಂಡನ ನಿಲ್ಲಿಸಿದ್ರು. 2ನೇ ಫೋಟೋ ಅನಿಸುತ್ತೆ. 2ನೇ ಫೋಟೋನೇ ನಮ್ಮದು. ನಾವೊಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂಥೇಳಿ ತೆಗೆಸ್ಕೊತಾ ಇದ್ದೀವಿ. ರಕ್ಷಿಕ್ ಪಾಪ ನಿಜವಾಗ್ಲೂ ಮೂಡಿರಲಿಲ್ಲ. ಯಾಕಂದರೆ ಅವ್ನಿಗಿನ್ನೂ ಅಮ್ಮ ಎಲ್ಲ ಸರಿಯಾಗಿ ಕ್ಲಿಯರಾಗಿ ಹುಷಾರಾಗಿರಲಿಲ್ಲ ಅವನು. ಹಾಗಾಗಿ ಸಪ್ಪೆ ಮುಖ ಹಾಕ್ಕೊಂಡಿದ್ದ. ನನಗೆ ಆಮೇಲೆ ಅನ್ನಿಸ್ತು ಕರ್ಕೊಂಡೇ ಬರಬಾರ್ದಿತ್ತು ಅಂತ. ಆದರೆ ಪದೇ ಈ ಥರ ಎಲ್ಲ ಫಂಕ್ಷನ್ ಮಾಡಲ್ಲ ಅಲ್ವಾ, ಹಾಗಾಗಿ ಕರ್ಕೊಂಬಂದ್ವಿ. ಆಮೇಲೆ ಚಿಕ್ಕಮ್ಮರೆಲ್ಲ ಅದನ್ನೇ ಅಂತಾಯಿದ್ರು, ಕರ್ಕೊಂಬರ್ಬೇಡ್ದಾಗಿತ್ತು, ಯಾಕಾದರೂ ಕರ್ಕೊಂಬಂದ್ರಿ ಪಾಪ ನೀವು, ಅವನಿಗೆ ಜಾಸ್ತಿ ನೋವು ಆಗ್ತಿದೆಯೇನೋ ಅಂತ ಹೇಳ್ಬಿಟ್ಟು. ಚಿಕ್ಕಮ್ಮ ಅಂತ ಪಾಪ ಅತ್ತೆ ಬಿಟ್ಟರು. 2ನೇವ್ರು ಅಲ್ಲ 3ನೇವ್ರು ಹೇಳ್ತಾಯಿದ್ರು ಪಾಪ ಹಿಂಗೆ ಆಗ್ಬಿಟ್ಟೈತೆ ನನ್ನ ಅಳಿಯನಿಗೆ ಅಂಥೇಳಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇನ್ನೂ ಚಿಕ್ಕಮ್ಮರು ಬಂದಿರಲಿಲ್ಲ.
ನಾವು ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಊಟಕ್ಕೆ ಬಂದ್ವಿ. ಫಸ್ಟ್ನೇ ಪಂಕ್ತಿ ಅಂದರೆ ನಾವು ಮದುವೆ ಶುರು ಆದಾಗಿಂದ ಫಸ್ಟ್ನೇ ಪಂಕ್ತಿಲಿ ಊಟ ಮಾಡಿದ್ದು ಅಂತ ಅಂದರೆ ಬೀಗರೂಟದಲ್ಲೇ. ಫಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಿಟ್ವಿ. ಆಮೇಲೆ ನಂದೀಶ್ವರ ಹೊರಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಅವರು ಚಿಕ್ಕಮ್ಮರು ನಾವೆಲ್ಲರೂ ಒಂದಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಫೋಟೋಸ್ ಎಲ್ಲ ತೆಗೆಸಿ ಫಂಕ್ಷನ್ ಎಲ್ಲ ಮುಗಿಸಿ ಇವಾಗ ಮೇಘನ ಅವರ ಗಂಡನ ಮನೆಗೆ ಬಂದಿದ್ದೀವಿ ನಾವು. ఏమో నన్ను ఫోన్ నేను ಕೊಡ್ತಿದ್ದಾರೆ. ಅಮ್ಮ ಒಂಚೂರ ಬ್ಯಾಗ್ ಎತ್ಕೊಳ್ಳಮ್ಮ ಕೆಳಗಡೆ ಅದು ನಿಂತ್ಕೊತೀನಿ. ನಿಮ್ಮ ಕಡೆ ಏನು ಶಾಸ್ತ್ರ ನೀವು ಮಾಡಿ ಅಷ್ಟೇ. ಇಲ್ಲ ಯಾಕೆ ಹುಡುಗರ ಮನೆಗೆ ಹೋಗಿದ್ದು ಅಂತ ಹೇಳಿದ್ರೆ ಪದೇ ಪದೇ ಅವರೆಲ್ಲರೂ ಬರೋದಿಲ್ಲ ಅಲ್ವಾ. ಅಂದರೆ ಇವಾಗ ಜೊತೇಲಿ ಎಲ್ಲರನ್ನೂ ಕರ್ಕೊಂಡೋಗಿದ್ವಲ್ಲ ಅವರೆಲ್ಲ ಬರೋಲ್ಲ ಅಂಥೇಳಿ ಅವ್ರಿಗೆಲ್ಲರಿಗೂ ಹಂಗೆ ಗಂಡನ ಮನೆಯೆಲ್ಲ ತೋರಿಸ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಹೋಗಿದ್ದು. ಬಸ್ಸಲ್ಲಿ ಬರಬೇಕಾದ್ರೆ ನೋಡಿ ಫುಲ್ಲು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಫ್ಯಾಮಿಲಿಲೆಲ್ಲ ಒಂದು ಫ್ಯಾಮಿಲಿ ಟ್ರಿಪ್ ಮಾಡಲಿ, ಈ ಥರ ಎಲ್ಲೇ ಹೋಗಲಿ ಎಲ್ಲರೂ ಬಸ್ನೇ ಜಾಸ್ತಿ ಲೈಕ್ ಮಾಡ್ತೀವಿ. ಅಂದರೆ ಓನ್ ಬಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ, ಯಾಕಂದರೆ ಈ ಥರ ಎಲ್ಲ ಡ್ಯಾನ್ಸ್ ಆಡೋದಕ್ಕಾಗಲ್ವಲ್ಲ ಬೇರೆ ವೆಹಿಕಲಲ್ಲೆಲ್ಲ ಹೋದರೆ. ಹಾಗಾಗಿ ನಾವು ಫ್ಯಾಮಿಲಿ ಟ್ರಿಪ್ ಮಾಡಿದಾಗ ಈ ಥರ ಬಸ್ಸೆಲ್ಲ ಮಾಡಿಕೊಂಡು ಸಖತ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ನಾನು ಸಂಜೆ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ನಿಜ ಹೋಗಬೇಕು ಅನ್ನೋ ಒಂದು ಪ್ರೀ ಪ್ಲ್ಯಾನು ಯಾವುದೂ ಇರಲಿಲ್ಲ ನನಗೆ, ಯಾಕಂದರೆ ನಾನು ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲಿ ಬಂದು ರಕ್ಷಿ ನೋಡಿದ್ರೆ ಅತ್ತೆ ಬಿಟ್ಟ, ಅಮ್ಮ ನಾನು ಇವತ್ತು ಒಂದೇ ಒಂದಿನ ಪ್ಲೀಸ್ ಬಾರಮ್ಮ ಅಂತ. ನಾನು ಮದುವೆ ಮನೆ ಅಂದರೆ ದಾರೆ ಆಯ್ತಲ್ಲ ಅವತ್ತು ರಕ್ಷಿನ ಅಮ್ಮನ ಜೊತೆ ಕಳಿಸ್ಕೊಟ್ಟಿದ್ದಿದ್ದೆ, ಯಾಕಂದರೆ ಅಮ್ಮ ಆಗಿಬಿಟ್ಟಿತ್ತಲ್ಲ ಅವನಿಗೆ ತುಂಬ ನೋವು. ಆಮೇಲೆ ಇಲ್ಲೆಲ್ಲ ಮಡಿ ಎಲ್ಲ ಮಾಡಬೇಕಿತ್ತು, ಅವನಿಗೆ ನೋವಾಗುತ್ತೆ. ಅಮ್ಮ ಅದಕ್ಕೆ ಬೇಡ ಬಿಡು ನಾನೇ ಅಲ್ಲೇ ನೋಡ್ಕೋತೀನಿ ಅಂತ ಹೇಳಿ ಪಾಪ ಅಮ್ಮನೆ ಕರ್ಕೊಂಡು ಹೋಗಿದ್ರು. ಅವನಿಗೆ ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಪಾಪ, ಮದುವೆ ಮನೆಗೆ ಅಂದರೆ ಬೀಗ್ರೂಟಕ್ಕೆ ಕರ್ಕೊಂಬಂದಾಗ ಅಮ್ಮ ಪ್ಲೀಸ್ ಇವತ್ತು ಒಂದೇ ಒಂದಿನ ಬಾರಮ್ಮ ಅಂತ ಹೇಳ್ದೆ. ಆಮೇಲೆ ನಂದೀಶ್ವರ ಆಯಿತು ಇಲ್ಲ ಹೋಗ್ಬಾ ಅಂತ ಹೇಳಿ, ಚಿಕ್ಕಮ್ಮರೂ ಇಲ್ಲ ಹೋಗಿ ಬರೋಗು ಆಯಿತು ಅಂತ ಹೇಳಿ ಕಳಿಸ್ಕೊಟ್ರು. ಮನೆಗೆ ಬಂದು ಸ್ವಲ್ಪ ಹೊತ್ತು ಎಲ್ಲರೂ ಕುತ್ಕೊಂಡು ಮಾತಾಡಿದ್ವಿ. ಇವಾಗ ಫ್ರೆಶಪ್ ಎಲ್ಲ ಆಗಿದ್ದಾಯಿತು. ನನಗೆ ಆಲ್ರೆಡಿ ತಲೆ ಬೇರೆ ನೋವು ಬರ್ತಾಯಿತ್ತು. ನಮ್ಮ ಅಪ್ಪು ನೋಡಿ ಎಷ್ಟು ಆಟ ಆಡ್ತಾ ಇದ್ದಾನೆ ಅಂತ. ಸಾಕು ಬಾರ ಇಲ್ಲಿ, ಏ ಬಾರ ನಾವು ಹೊಲ್ತಕ್ಕೋಗೋಣ ಬಾ, ಗಾಡಿ ಹತ್ ಬಾ. ಅಂಬ 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 ಹೊಟ್ಟೆಗೆ ಅನ್ನತ್ತೆ ಅಂತ ತಿನ್ಲಿಲ್ಲ ಇವತ್ತು. ಬಾ ಅಂಬಂಬಂಗ್ ಹಾಕ್ಬಿಟ್ಟು ಬರಕ, ಅಂಬಂಬಂಗ್ ಹೋಗು. ಏನು ಹೇಳು, ನಾಯಿ ಬರ್ತದ ಅಲ್ಲಿ.
ಏ ಕಚ್ಚಿತದ ಅದು. ಅಪ್ಪು ನಾಯಿ ಬತ್ತದ ನಾಯಿ ಹೆಂಗೋಯ್ತ ನೋಡು. ಅಪ್ಪಾಜಿ ಹೋಯ್ತಾವನೆ ಗಣಪತಿ. ಎಮ್ಮೆಗೆ ಹಾಕ್ಲಿ ನಾಯಿ ಬೇರೆ ಇದೆ ಅದಕ್ಕೆ. ಎಮ್ಮೆ ಅಪ್ಪುದು. ಸಾಕು ಅಪ್ಪಾಜಿ ಕರ್ಕೊಳಪ್ಪಾಜಿ ಅನ್ನ ಸಾಕು. ತರ್ಲೆ ನನ್ನ ಮಗನೇ ಎಷ್ಟು ಹೇಳ್ತಾರ ನಿಂಗೆ. ಏಯ್ ಏಯ್ ಪೂಜೆ ಕರ್ಕೊಂಬಂದ್ಲು. ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ತಣ್ಣೀರಲ್ಲಿ ನೀಟಾಗಿ ಮುಖ ಎಲ್ಲ ತೊಳೆದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಾನು ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡುತ್ತೆ ಈ ನಡುವೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹೊರಗಡೆ ಹೋಗಿ ಬಂದರೆ ಸಿಕ್ಕಾಪಟ್ಟೆ ತಲೆನೋವು, ಏನು ಬೇಡ ಅಂತ ಅನಿಸ್ಬಿಡುತ್ತೆ. ಪಾಪ ಈ ವಣ್ಣ ಪ್ರತಿಯೊಂದು ಹೆಣ್ಮಗು ನಮ್ಮೂರಲ್ಲಿ ಯಾವ್ಯಾವ ಹೆಣ್ಮಕ್ಳು ಮದುವೆ ಆಗಿ ಅವ್ರ ಗಂಡನ ಮನೆಗೆ ಹೋಗಿದ್ದಾರೋ ಆ ಪ್ರತಿಯೊಂದು ಹೆಣ್ಮಕ್ಳಿಗೂ ಫೋನ್ ಮಾಡಿ ಹಿಂಗೆ ದೇವ್ರು ಕರೆಸ್ತಾ ಇದ್ದೀನಿ ಕಣಪ್ಪ ಬರಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡಿದ್ರು. ನನಗದೊಂದು ಖುಷಿ ವಿಚಾರ ಅಂತ ಅನ್ನಿಸ್ತು. ಅಂದರೆ ಎಲ್ಲ ಹೆಣ್ಮಕ್ಳು ಫೋನ್ ನಂಬರ್ನು ಕಲೆಕ್ಟ್ ಮಾಡಿ ಪಾಪ ಪ್ರತಿಯೊಬ್ರಿಗೂ ಫೋನ್ ಮಾಡೋದಿದೆಯಲ್ಲ, ಅದೆಷ್ಟು ರಿಸ್ಕ್ ಕೆಲಸ ಅಲ್ವಾ. ಪಾಪ ಎಲ್ಲ ಹೆಣ್ಮಕ್ಳನ್ನು ಕರೆದಿದ್ರು, ಎಲ್ಲರೂ ಬಂದಿದ್ವಿ. ಮತ್ತು ಈ ದೇವ್ರನ್ನ ಕರೆಸ್ತಾ ಇದ್ದಾರೆ ಅಂತ ಅಂದರೆ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಕರೀದೇ ಹೋಗಲಿ ಬಂದೇ ಬರ್ತಾರೆ. ಕರೆದಿದ್ದೀವಿ ಅಂತ ಹೋಗಲೇಬೇಕು ಅಂತ ಅನ್ನೋರ್ಗಿಂತ ಕರೀದೇ ಹೋಗಲಿ ಈ ದೇವ್ರ ಕರೆಸ್ದಾಗ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇರೋ ಹೆಣ್ಮಕ್ಳು ಜಾಸ್ತಿ. ಮತ್ತು ನನ್ನ ಬ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ, ತೈಲೂರಮ್ಮನ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಯಾರಾದರೂ ಆ ಕಡೆಯವರು, ನಮ್ಮ ಕಡೆಯವರು, ನಮ್ಮ ಮದ್ದೂರು ಮಂಡ್ಯ ಕಡೆಯವರು ಯಾರಾದರೂ ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಕಮೆಂಟ್ ಮಾಡಿ ನನಗೆ ಎಲ್ಲಿಂದ ನೀವು ಬ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಮತ್ತು ನಮ್ಮ ಕಡೆಯವ್ರು ಯಾರಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಆ ಹಬ್ಬಕ್ಕೂ ಅಷ್ಟೇನೆ, ತೈಲೂರಮ್ಮನ ಹಬ್ಬಕ್ಕೂ ಅಷ್ಟೇ ಎಲ್ಲ ಹೆಣ್ಮಕ್ಳು ಸೇರ್ತಾರೆ. ಏನೇ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ಅವತ್ತೇನೇ ಇದಾದ್ರೂ ಬಂದೇ ಬರ್ತಾರೆ. 2 ದಿನ ಜಾತ್ರೆ ಆಗುತ್ತೆ, ಅದರಲ್ಲಿ 1 ದಿನನಾದ್ರು ಬರ್ತಾರೆ. 2 ದಿನ ಬರೋಕ್ಕಾಗಿಲ್ಲ ಅಂದರೆ ಹಬ್ಬ ಶುಕ್ರವಾರ ಶನಿವಾರ ಹಬ್ಬ ಆಗುತ್ತಲ್ವ, ಸೋಮವಾರ ನಮ್ಮೂರಿಗೆ ದೇವ್ರ ಮೆರವಣಿಗೆಗೆ ಕರೆಸ್ತಾರೆ. ಅವತ್ತಂತೂ ಯಾವ ಹೆಣ್ಮಕ್ಳೂ ಮಿಸ್ ಮಾಡಲ್ಲ, ಬಂದೇ ಬರ್ತಾರೆ. ಇವರೆಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟಕ್ಕೆ ಬಂದು ಅವರೆಕಾಳು ಸಾರು, ಮುದ್ದೆ, ಪಾಯಸ, ಬೂಂದಿ ಎಲ್ಲನೂ ಮಾಡಿಸಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಜೋರಾಗಿ ಫಂಕ್ಷನ್ ಮಾಡ್ತಾಯಿದ್ರು. ಒಂದು ಹಬ್ಬ ಥರನೇ ಇತ್ತು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ. ಇವರೆಲ್ಲ ಚಿಕ್ಕಮ್ಮರಾಗಬೇಕು, ನನಗೆ ಕರೆಕ್ಟ್ ಚಿಕ್ಕಮ್ಮರಾಗಬೇಕು, ನಾವೆಲ್ಲ ಆಂಟಿ ಅಂತ ಕರಿತೀವಿ. ಇವರೆಲ್ಲರೂ ಹೊಳೆ ಹತ್ರದಿಂದ ದೇವ್ರನ್ನ ಕರ್ಕೊಂಬರೋದಲ್ವ, ಹೊಳೆ ಮೆಟ್ಕೊಂಡು ಕರ್ಕೊಂಬರೋದು. ಅಲ್ಲೆಲ್ಲ ಆದ್ರೂ ಮಡ್ಲು ತುಂಬಕ್ಕೆ ಅಂಥೇಳಿ ಇವರೆಲ್ಲರೂ ಹೋಗ್ತಾಯಿದ್ರು. ಮಡ್ಲಕ್ಕೆ ಕಟ್ಟೋಣ ಆ ತಾಯಿಗೆ ಅಂತ ಹೇಳಿಬಿಟ್ಟು. ಪೂಜೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ. ನಾನು ಕೇಳ್ತಾ ಇದ್ದೆ ನೀನೇನೋ ರಂಗೋಲಿ ಬಿಟ್ಟಿದ್ದು ಅಂತ. ತುಂಬ ಚೆನ್ನಾಗಿ ರಂಗೋಲಿ ಬಿಡೋದು ಕಲ್ತ್ಕೊಂಡಿದ್ದಾಳೆ, ನನಗಿಂತ ಚೆನ್ನಾಗಿ ಬಿಡ್ತಾಳೆ. ನನಗೆ ಇನ್ನೂ ಇಷ್ಟೊಂದೆಲ್ಲ ರಂಗೋಲಿ ಬಿಡೋದು ಮರ್ತೋಗ್ತಾಯಿದೆ ದೊಡ್ಡಕ್ಕೆ. ಯಾಕಂದ್ರೆ ಅತ್ತೆನೇ ಬಿಡ್ತಾರಲ್ವ ಫ್ರಂಟ್ ಬಾಗಿಲಲ್ಲಿ, ನಾನೊಂದು ಚಿಕ್ಕದು ಬಿಟ್ಕೊಂಡ್ಬಿಡ್ತೀನಿ. ಅವ್ರು ಸಗಣಿ ನೀರು ಹಾಕ್ದಾಗೆಲ್ಲ ದೊಡ್ಡ ರಂಗೋಲಿ ಬಿಡ್ತಾರೆ. ಅದಕ್ಕೆ ರೇಗಿಸ್ತಾಯಿದೆ, ನನಗಿಂತ ಚೆನ್ನಾಗಿ ರಂಗೋಲಿ ಬಿಡೋದು ಕಲ್ತಿದ್ಯಾ ಕಡೆ ಅಂತ ಹೇಳಿಬಿಟ್ಟು. ಇವಾಗ ಚಿಕ್ಕಮ್ಮರೆಲ್ಲರೂ ಹೋಗ್ತಾ ಇದ್ದಾರೆ. ನಾವು ಹೊಳೆ ಹತ್ರ ಹೋಗೋಣ ಅಂತ ನಾನು ಅಮ್ಮನಿಗೆ ತುಂಬ ತಲೆನೋವು ಬರ್ತಾಯಿದೆ ಕಣಮ್ಮ, ನಾನು ಬರಲ್ಲ ಅಂತ ಹೇಳಿದೆ. ಅಮ್ಮ ಇಲ್ಲ ಬಾ, ಪ್ರತಿ ಸರಿನೂ ಹಿಂಗೆ ಅಂತೀಯ ನೀನು, ಎಲ್ಲಿಂದಾರ ಬಂದರೆ ನಂಗೆ ತಲೆನೋವು ಅಂತೀಯ, ಇಲ್ಲ ಬಾ ಎಲ್ಲರೂ ಇದ್ದಾರಲ್ಲ ಅಂತ ಹೇಳಿ ಪಾಪ ಕರ್ಕೊಂಡು ಹೋದ್ರು. ನನ್ ಮಗ ಏನೋ ವ್ಯಾಪಾರ ಮಾಡ್ತಾರೆ. ಹುಡುಗನ ಕಡೆನಾ ನೀವು ಹುಡುಗಿ ಕಡೆನಾ? ಹುಡುಗಿ ಕಡೆ. ಯಜಮಾನ್ರ ತಂಗಿ ಅಂತ ಹೇಳ್ತಾ ಇದ್ದೀನಿ. ಯಾವುದು ಯವ್ವ ಇದೇನ ಮ್ಯಾಲ್ ಹೊಡೆದ್ರು ಪಟಾಕಿ ಕಣಕ್ಕ ಆರ್ಬಿಡ್ತು ಕಡೆ ಬೀಳಲ್ಲ.
ನಮ್ಮ ಅಕ್ಕ ಅಂತೂ ಫುಲ್ಲು ಕಾಮಿಡಿ ಮಾಡ್ತಾಯಿದ್ರು. ಅವರು ನಮ್ಮ ದೊಡ್ಡಪ್ಪನ ಮನೆಯದು, ನಮ್ಮ ದೊಡ್ಡಪ್ಪನ ಮಕ್ಕಳವರೆಲ್ಲರೂ ಅಕ್ಕಂದರೆ ಆಗಬೇಕು ನಮಗೆ. ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಇವಾಗ ಅವ್ರನ್ನೂ ಕರ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಬಂದೆ. ನಮ್ಮ ಅಕ್ಕ ಅಯ್ಯೋ ಲೇಟ್ ಆಗಿಬಿಡುತ್ತೇನೋ ಕಡೆ, ನೆಕ್ಸ್ಟ್ ಡೇ ಮದುವೆಗೆ ಹೋಗಬೇಕು ಅಂತ ಇದ್ರು. ಅಯ್ಯೋ ಬಾರಕ್ಕ, ಯಾವಾಗಲೂ ಮದುವೆಗೆ ಫಂಕ್ಷನ್ಗೆ ಹೋಗೋದೆಲ್ಲ ಇದ್ದಿದ್ದೆ, ನಾವೇನು ಪ್ರತಿದಿನ ಬರ್ತೀವ, ಯಾವತ್ತೋ ಒಂದಿನ ಬರೋದಲ್ವ ಅಂತ ಹೇಳಿದ್ಕೆ ಪಾಪ ಇಲ್ಲ ಆಯಿತು ನಮ್ಮ ಅಕ್ಕನೂ ಬರ್ತೀನಿ ಅಂತ ಹೇಳಿ ಅವರು ಬಂದರು. ಇವಾಗ ಹೊಳೆ ಹತ್ರ ಬಂದಿದ್ದೀವಿ. ಇಲ್ಲಿಂದ ಹೊಳೆ ಮೆಟ್ಕೊಂಡು ದೇವ್ರನ್ನ ತೊಗೊಂಡು ಆಮೇಲೆ ಊರೊಳಗಡೆ ಹೋಗುವಂಥದ್ದು. ಈ ಥರ ಮಾಡಿಸ್ಬೇಕು ಅಂತ ಅಮ್ಮನಿಗೂ ಆಸೆ ಇದೆ. ಅಂದರೆ ಈ ದೇವ್ರನ್ನ ಕರೆಸ್ಬೇಕು ಊರಿಗೆ ಅಂತ ಹೇಳಿ ಅಮ್ಮ ಪೂಜನ ಮದುವೆ ಟೈಮಲ್ಲೇ ಅಂದ್ಕೊಂಡ್ರು ಕರೆಸ್ಬೇಕು, ಈ ಥರ ಒಂದು ಮಾಡಿಸ್ಬೇಕು ಅಂತ. ಆದರೆ ನಮಗೇನು ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡಿಸೋಣ ಅಂತ. ಅಂದರೆ ಇವ್ರು ಮಾಡಿಸಿದ್ರಲ್ಲ, ಇಷ್ಟು ಮಾಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಊಟ ಅಂತ ಹಾಕ್ಸಿದ್ಮೇಲೆ ಊರಿಗೆಲ್ಲ ಊಟ ಹಾಕ್ಸಿ ನಮಗೂ ಒಂದು ಆಸೆ ಅಂತ ಇರುತ್ತಲ್ವ. ಇವರಂತೂ ತುಂಬ ಸಖತ್ತಾಗಿ ಮಾಡಿದರು ಬಿಡಿ. ಅದೇ ಥರ ನಮಗೆ ಇದರಲ್ಲಿ ಒಂದು ಅರ್ಧದಷ್ಟಾದರೂ ಮಾಡುವಂಥ ಶಕ್ತಿ ಕೊಡಲಿ ತಾಯಿ, ನಮಗೂ ಮಾಡಿಸ್ಬೇಕು ಅಂತ ತುಂಬ ತುಂಬ ಆಸೆ ಇದೆ. ಅಂದರೆ ನಮ್ಮ ಮನಸ್ಸಿಗೆ ಅಂದರೆ ಈ ದೇವ್ರು ಕರೆಸ್ಬೇಕಾದ್ರೆ ಹಿಂಗೆ ಮಾಡಬೇಕು ಅಂತಿಲ್ಲ. ಮತ್ತು ಅಭಿಷೇಕ ಮಾಡಿಸೋದಕ್ಕೆ ಹೋದ್ರೂ ನಾವು ಅವರೇ ನೀವು ಇಷ್ಟೇ ಮಾಡಿಸಿ ಅಂತ ಹೇಳಲ್ಲ ಪಾಪ. ನಾವು ಎಷ್ಟು ತೊಗೊಂಡೋಗಿ ನಮ್ಮ ಕೈಲಾದಷ್ಟು ನಮಗೆ ಶಕ್ತಿ ಇರೋದೇ ಇಷ್ಟು ಅಂತ ತೊಗೊಂಡೋಗಿ ನಾವು ಎಷ್ಟು ಕೊಡ್ತೀವೋ ಅಷ್ಟರಲ್ಲೇ ಅಭಿಷೇಕ ಮಾಡಿ ಪೂಜೆನೇ ಮಾಡಿಕೊಡ್ತಾರೆ. ಆ ಥರ ಈ ತಾಯಿ ಏನು ಅದೇ ಥರ ಬೇಕು, ಇದೇ ಥರ ಬೇಕು ಅಂತ ಯಾವತ್ತೂ ಆಡಂಬರ ಬೇಕು ಅಂತ ಅವಳು ಕೇಳ್ದವಳೆ ಅಲ್ಲ. ನಮ್ಮ ಭಕ್ತಿ, ನಮ್ಮ ಮನಸ್ಸಿಂದ ನಾವು ಯಾವ ರೀತಿ ಭಕ್ತಿನ ಅವಳಿಗೆ ಅರ್ಪಿಸ್ತೀವೋ ಅಷ್ಟೇ ಬೇಕಾಗಿರೋದು. ಆದರೆ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೇಕು, ಒಂದು ಊರಿಗೆಲ್ಲ ಊಟ ಹಾಕಿಸ್ಬೇಕು ಅನ್ನೋ ಒಂದು ಆಸೆ ತುಂಬ ಇದೆ ನಮಗೆ. ಆ ಥರ ಮಾಡಬೇಕು ಅಂತ ಪಾಪ ಅಮ್ಮ ಅಂದ್ಕೊಂಡು ಆಲ್ರೆಡಿ ಒಂದು 4-5 ವರ್ಷ ಆಗಿದೆ. ನೋಡೋಣ ತಾಯಿ ಆದಷ್ಟು ಬೇಗ ನಮ್ಮ ಮನೆಗೂ ಬಂದು ಒಂದಿನ ಹೋಗಲಿ, ನಮ್ಮ ಆಸೆನೂ ಆದಷ್ಟು ಬೇಗ ಪೂರೈಸಲಿ, ನಾವು ಅಂದ್ಕೊಂಡಿರೋದೆಲ್ಲ ಫುಲ್ಫಿಲ್ ಆಗಲಿ ಅನ್ನೋದೇ ನಮ್ಮ ಆಸೆ. ಆ ಟೈಮ್ಗೆ ಮಾಡಿಸೋಣ ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ದೀವಿ. ನೋಡೋಣ ಅದೆಲ್ಲ ಯಾವಾಗಾಗುತ್ತೆ ಅಂತ. ಇವಾಗ ಹೊಳೆ ಹತ್ರದಿಂದ ಊರೊಳಗಡೆ ದೇವ್ರನ್ನ ಕರ್ಕೊಂಬಂದರು, ಅಂದರೆ ದೇವಸ್ಥಾನದ ಹತ್ರ ಕರ್ಕೊಂಬಂದಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವರಂತೂ ಅಲಂಕಾರ ಮಾಡಿದ್ಮೇಲೆ ನಿಜ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಅಷ್ಟು ಅಲಂಕಾರ ಮಾಡಿಬಿಟ್ರೆ ತೈಲೂರಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದರು. ನಮಗೆ ಒಂದಷ್ಟು ಆಸೆಗಳಿತ್ತು. ನನ್ನ ಮಕ್ಕಳನ್ನ ಒಂದು ಒಳ್ಳೆ ರೀತಿಲಿ ಮದುವೆ ಮಾಡಿ ಅವ್ರ ಗಂಡಂದ್ರು ಮನೆಗೆ ಕಳಿಸಿ ನನ್ನ ಮೊಮ್ಮಕ್ಕಳನ್ನ ನಾನು ಚೆನ್ನಾಗಿದ್ದಂಗ್ಲೇ ಬಾಣ್ತನ ಮಾಡಿಬಿಡ್ಬೇಕು, ನನ್ನ ಮೊಮ್ಮಕ್ಕಳನ್ನ ಆಟ ಆಡಿಸ್ಬೇಕು, ಅವ್ರ ಜೊತೆಲಿ ಚೆನ್ನಾಗಿರಬೇಕು ಅಂತ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ತುಂಬಾ ಆಸೆ. ಅದೆಲ್ಲ ಆಸೆಗಳು ಫುಲ್ಫಿಲ್ ಆಗಿದೆ ಅಮ್ಮನಿಗೆ. ಆಲ್ಮೋಸ್ಟ್ ಅವ್ರ ಆಸೆಗಳೆಲ್ಲ ಫುಲ್ ಆಗಿದೆ. ಇನ್ನೊಂದು ಆಸೆ ಅಂತ ಅಂದರೆ ದೇವ್ರನ್ನ ಈ ರೀತಿ ಕರೆಸಿ ಒಂದು ಮೆರವಣಿಗೆ ಮಾಡಿಸ್ಬೇಕು ಅಂತ ಅಮ್ಮನಿಗೆ ತುಂಬ ಅಂದರೆ ತುಂಬಾ ಆಸೆ ಇದೆ. ಅಮ್ಮನಿಗೆ ಇದೊಂದು ತುಂಬ ಅಂದರೆ ತುಂಬ ಆಸೆ ಇದೆ. ಮತ್ತು ಅಮ್ಮನಿಗೇನು ಅಂದರೆ ಮಕ್ಕಳು ಮೊಮ್ಮಕ್ಕಳು ಜವಾಬ್ದಾರಿಗಳೆಲ್ಲ ಆಸೆಗಳೆಲ್ಲ ಫುಲ್ಫಿಲ್ ಆಗಿದೆ. ಕೆಲವೊಂದು ಅವ್ರ ಅಮ್ಮನ ವಿಚಾರದಲ್ಲಿ ಮತ್ತು ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಅಮ್ಮನಿಗೆ ಇನ್ನೂ ಸಮಾಧಾನ ಇಲ್ಲ, ಫುಲ್ಫಿಲ್ ಆಗಿಲ್ಲ. ಕೆಲವೊಂದು ಫುಲ್ಫಿಲ್ ಆಗೋದಕ್ಕೂ ಆಗಲ್ಲ, ಎಲ್ಲ ಟೈಮ್ ಮೀರಿ ಮುಂದೆ ಹೋಗ್ಬಿಟ್ಟಿದೆ. ನೋಡೋಣ ಮುಂದೆ ಯಾವತ್ತಾದರೂ ಒಳ್ಳೆ ಕಾಲ ಬಂದರೆ ಇರುವಂಥದ್ದಾದರೂ ಸರಿ ಹೋಗುತ್ತೇನೋ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಮಂಜುಳ ಮನೆಗಳೇ ನಿಜ ಸೂಪರಾಗಿ ಕಾಣ್ತಾ ಇದೆಯಾ. ಬಾ ಮಂಜು, ಅವಳು ಅಲ್ಲೇ ನಾಷ್ಟ ಮಾಡ್ಕೊಂಬಂದವಳ. ನಾವು ಇವಾಗ ಎದ್ದು ಕಂಡ್ಬಿಟ್ಟು ಮಕ್ಕ ತೊಳ್ತಿದ್ವಿ. ಬಾಬಾಜಿ ಬಾರಲೇ ಎದ್ರಕೊಂಡ್ಬಿಡ್ತೀಯ ಅಂತ ಅಪ್ರೂಪಕ್ಕೆ ದೋಸೆ ಹೋಯ್ತಾ ಇದೆಯಲ್ಲ ಸೊಮೆಂಟ್ ಇದಕ್ಕೆ, ಅಪ್ರೂಪಕ್ಕೆ ದೋಸೆ. ಚಿಕ್ಕಮ್ಮವ್ರು ದೋಸೆ ಕೊಡ್ತಾ ಇದ್ದಾವ್ರಿ ಮಕ್ಳಿಗೋಸ್ಕರ. ಏನು ಹಾಲು ಪೂಜೆ ಮಾಡಾಕ್ಬಿಟ್ಟಿದ್ದೀರಾ ನೀವು ಬಿಡಬ. ಕಿಸ್ ಕೊಡ್ತಾವನೆ ಮಂಜು. ಅದು ಏನು ಚೆನ್ನಾಗಿರ್ತದ ಕಮ್ಮಿ ನೀನು ತಿಂಚ ಅಪ್ಪು ಬೀಸ ಬೀಸ. ಬರೀ ಕಿಸ್ಕೊಡೋದೇ ಆಯಿತು, ಇನ್ನೇನಿಲ್ಲ. ಲೇ ಅಜ್ಜಿ ತಾತನ ಕಾಲು ಚೇರ್ ಮಡಿಕೊಂಡದ್ದು ಬಾರೋ ಬೀಳ್ಸ್ಬಿಟ್ಟಿಯ. ಸಾಕು ಮಿಂಟಿ ನನಗೆ ಸಾಕಣಮ್ಮ. ಅಯ್ಯ ತಾತ ಆಚೆ ಮನೆ ಕೂತ್ಕೊತಾ ಇದ್ದು ಮುರ್ದಾಕ್ಬಿಟ್ಟಿ ಕಣೋ. ಎಷ್ಟು ವಯಸ್ಸಾಗಿದೆ ಚೇರ್ಗೆ ರಕ್ಷಿ. ಏನು ರಕ್ಷಿ, ನಾವು ಅಪ್ಪು ಇದ್ದಾಗಿಂದ ಅಪ್ಪು ಇದ್ನಲ್ಲ ಆವಾಗಿಂದ ನೋಡಿದ್ದೀವಿ ಚೇರ್ನ.
ಏನೊಂದು 35 ವರ್ಷ 40 ವರ್ಷ ಆಗಿರ್ತದೆ 40 ಪೂಜೆ ಚೇರ್ಗೆ. ರಾಣಿ ಆಂಟಿ ಬರೀ ಹಂಗಲ್ಲ ಈ ಆಂಟಿ ನಿದ್ದೆ ನಿದ್ದೆ ಮಾಡಿರ್ಲಿಲ್ವಲ್ಲ ಅದಕ್ಕೆಲ್ಲ ನಿದ್ದೆ ಮಾಡ್ತಾವ್ರೆ ಅಂತ ಕಂಟೆಂಟ್ ಮಾಡ್ತಾಳೆ ನೋಡು ಸುಮ್ಮನೆ ಹೇಳ್ಬೇಡಿ ಫೋಟೋ ಕಳಿಸು. ಏನು ಆಂಟಿ ನಾವಿಬ್ರು ಕೇಳಿಸ್ಕೊಂಡಿಲ್ಲ, ಇವರೆಲ್ಲ ನಗ್ತಾವ್ರೆ ಕಣ್ಣಂಟಿ. ಫ್ಲಾಶ್ ಆಯ್ತಾ? ಆಂಟಿ ಹಿಂಗೊಂದು ಮಾಡಂಟಿ ಆಂಟಿ ಹಿಂಗೊಂದು ಮಾಡಂಟಿ ಆಂಟಿ ಕಣ್ಗಿ ಕಣ್ಣಂಟಿ ಅಯ್ಯೋ ಕಣ್ಣು ಮುಚ್ಕೊಂಡು ಈಗ ಒಂದೊಂದೇ ಬೆಳ್ ತೆಗಿ ನೀನು. ಯಾರು ಏ ರಾಣಿ ಆಂಟಿ ತಾವು ಏನೇನೋ ಕಲೆಯದೆ ಗೊತ್ತಿಲ್ಲ. ರಾಣಿ ಆಂಟಿ ಅದಕ್ಕೆ ಬೆಂಗಳೂರಿರೋದು. ಆಂಟಿಗೆ ಇಷ್ಟ ಇಲ್ಲ ಆದ್ರೂ ಕೋಯಿ ಅಮ್ಮನ ಅಡ್ಗೆ ಮಾಡುವಂತ ಹೇಳಮ್ಮ, ಮಂಜಿಗೆ ಹೇಳಮ್ಮ, ಅವಳೆ ಅಡ್ಗೆ ಮಾಡಿರ್ತಾಳ. ವೇಲ್ ಕೊಡ್ರೋ ನಂಗೊಂದ. ಇವಳು ನೋಡ್ರೋ ಸೆಟ್ ಪುಗರ್ ಬುಟ್ಟಿಗೆ ಬೀಳುತ್ತಾ ಇದೆ. ಏನ್ಕೆ ಅವಾಗೆಲ್ಲ ದೇವ್ರಿಗೆ ಇವನೇ ತಾನೇ ಅಂಟು ಮುಡಿಸ್ತಾ ಇದ್ದಿದ್ದು ಲಕ್ಕಿ ಪತ್ರನ. ಓ ಸಾಕತ್ತಾಗಿದ್ದೀರಾ ಎಲ್ಲರೂ, ಸೂಪರ್. ಅದನ್ನೇ ನಾವು ಹೇಳ್ತಾ ಇರೋದು. ಕಾವಲಿಲಿ ನೀರಿದ್ರೆ ಹಂಗೆ ಸ್ಟ್ರೈಟಾಗಿ ನಡೀತಾ ಇರ್ತೀನಿ. ನೀರು ಕೊಡ್ಸ್ಲಿಲ್ಲ, ಏನು ಕೊಡ್ಸ್ಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಬಿಸಿಲಲ್ಲಿ ಕರ್ಕೊಬಂದು. ಇಲ್ಲ ಫ್ರೆಂಡ್ಸ್, ನಾವೇನ್ ಮಾಡೋಣ, ಬೇಸಿಗೆ ಕಾಲದಲ್ಲಿ ಎಳ್ನೀರೇ ಇಲ್ಲ. ನೀವು ಎಳ್ನೀರು ಇಲ್ದಿರ ಮರಕ್ಕೆ ಕರ್ಕೊಬಂದಿದ್ದೀನಿ ಅಂತ ಹೇಳ್ಬೇಕಪ್ಪ. ಗೊತ್ತಿರ್ಲಿಲ್ಲ. ಆಹಾ ಆಂಟಿ ಲಸ ಬಿಡ್ಕೋತಾವ, ಲಸ ಕಟ್ಟಕ್ ಹೋಗಂಟಿ ನಿಮ್ದೇ ಅದು ಅಲ್ಲಿ. ಹಾ ರಾಧಿಕಾರ್ದು ಗಸ್ಗಸೆ ಬರ್ಗೆಟ್ಬಿಟ್ಟವ್ರಿ ಹಣ್ಗೋಸ್ಕರ. ಈಗ ಯಾರು ತಿನ್ನಲ್ರು. ಬಾಯಿ ತೆಗೆ ಎತ್ಕಿತ್ಬಿಟ್ಟು ಕೊಂಬಲಿ. ಆಮೇಲೆ ಏನಿಲ್ಲ ಕುತ್ಕತಿಯೇ. ನಮ್ಮ ಆಂಟಿರು ನಮ್ಮ ಅಕ್ಕಂದಿರು ಯಾವತ್ತೂ ಗಸಗಸೆ ಹಣ್ಣನ್ನು ತಿನ್ನದೇ ಇರೋ ಥರ ಆಡ್ತಾವ್ರೆ. ಓನರ್ ಪಾಪ ನೋಡ್ತಾವ್ರೆ ಹೇಳಲಾರದ ಮಾತಿನಲ್ಲಿ. ಏನು ಇಲ್ಲ, ಅವೇ ನಾವೇನ್ ಡೈಲಿ ತಿಂತೀವಿ. ಇವರಂತೂ ಫುಲ್ ಫೇಮಸ್ಸು ಕೌಂಟರ್ ಆಂಟಿ. ಏನೋ ಈ ಕಸಕಸಿ ಹಣ್ಣಿಗೆ ನಿಸರ್ಗಲ್ಲಿ ಇದಾವೆ ಕಣೆ. ಒಂದ್ ಬೆಳಗ್ಗೆ ಪೂಜೆನೇ ಯಾರ ಮನೆ ಹೊಲ್ದತ್ರ ಎಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮನೆಗೆ ಬಂದ್ವಿ. ಅಮ್ಮ ಅಡುಗೆನೂ ಮಾಡಿದ್ರು, ನಾನು ಸರಿಯಾಗಿ ಊಟನೂ ಮಾಡಲಿಲ್ಲ. ಹೋಗ್ಬೇಕಾದ್ರೆ ಅಮ್ಮ ಇರು 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 ಅಂತ ಪಾಪ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಆದರೆ ನಾನು ಬೆಂಗಳೂರಿಗೆ ಹೋಗಲೇಬೇಕಾಗಿತ್ತು, ಹಾಗಾಗಿ ನಾನು ಹೊರಟ್ಬಿಟ್ಟೆ. ಪೂಜೆನೂ ಬೇಜಾರು ಮಾಡ್ಕೋತಾ ಇದ್ಲು, ಇರು ನೀನಿದ್ರೆ ನಾನು ಇರ್ತೀನಿ ಅಂತ ಹೇಳಿಬಿಟ್ಟು. ಇಲ್ಲ ಮತ್ತೆ ಒಂದು ಸರಿ ಯಾವಾಗಾದರೂ ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಅವಳು ಹಿಂಗೆ ಬರ್ತೀನಿ ಅಂದೆ, ಬೇಸಿಗೆ ರಜದಲ್ಲಿ ಬರಲಿಲ್ಲ ಅಂತ ರೇಗಿಸ್ತಾ ಇದ್ಲು.
ನಮಗೆ ಈ ಸರಿ ಮದುವೆ ಇದ್ದಿದ್ದರಿಂದ ನಾನು ಬೆಂಗಳೂರಲ್ಲೇ ಜಾಸ್ತಿ ದಿನಗಳನ್ನ ಕಳೆದ್ನಲ್ಲ, ಹಾಗಾಗಿ ಅಮ್ಮನ ಮನೆಗೆ ಬರೋದಕ್ಕಾಗಲಿಲ್ಲ. ನೋಡೋಣ ಯಾವಾಗಾದರೂ ಫ್ರೀ ಮಾಡಿಕೊಂಡು 1-2 ದಿನ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲೆಲ್ಲ ಮತ್ತೆ ಸ್ಕೂಲ್ ಶುರುವಾಗ್ಬಿಟ್ರೆ ಹೋಗೋದಕ್ಕೆ ಆಗಲ್ಲ. ಹೆಣ್ಮಕ್ಳು ಮದುವೆ ಮಾಡಿಕೊಟ್ಮೇಲೆ ನಮ್ಮ ಮನೆ, ನಮ್ಮ ಯಜಮಾನ್ರು, ನಮ್ಮ ಮನೆ ಕೆಲಸ, ನನ್ನ ಮಗ, ಇದರಲ್ಲೇ ನಮ್ಮ ದಿನಗಳೆಲ್ಲ ಮುಗ್ದೋಗ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.